ಸರ್ ಅದಕ್ಕೆ ಕಲಾವಿದರ ಸಂಘನೇ ಮೂಲ ಅಲ್ವಾ ಸರ್? ಅದರಿಂದ ಏನಾದರೂ ಅಂಥದ್ದೊಂದು ಬೆಳವಣಿಗೆಗಳಾಗ್ಬೋದಲ್ಲ? ನಾನು ಹೇಳೋದು ಸರ್, ನಾನು ಇನ್ನೊಂದು ಆಮೇಲೆ ಮಾತಾಡ್ತೀನಿ ಕೇರಳ ಬಗ್ಗೆ. ಹೇಳಿದಾಗೆ ಈ ಪೂಜೆ ಆಗುತ್ತೆ ಅನ್ನುವಂಥ ವಿಚಾರ ನೀವು ಇಂಡಸ್ಟ್ರಿಯಲ್ಲಿ ಒಂದಷ್ಟು ಜನಕ್ಕೆ ಆಹ್ವಾನ ಕೊಟ್ಟಾಗ ಬಂದು ಒಂದು ವಿಚಾರ ಗಾಳಿ ಕೇಳಿ ಬಂದಿರುತ್ತದೆ. ಸೊ ಇಷ್ಟು ದಿನ ಸಾಕಷ್ಟು ವರ್ಷಗಳಿಂದ ಚಿತ್ರರಂಗಕ್ಕೆ ಇವಾಗ ಸಮಸ್ಯೆ ಅಲ್ಲ, ಒಂದು 2-3 ತಿಂಗಳಿಂದ, ಒಂದು 4-5 ವರ್ಷಗಳಿಂದ ಸಮಸ್ಯೆ ಇದೆ. ನೀವು ಹೇಳಿದಾಗೆ ಕೋವಿಡ್ ಇರ್ಬೋದು, ಸಾಲು ನಟರ ಸಾವುಗಳು, ಈ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಸುಮ್ಮನಿದ್ದ ಕಲಾವಿದರ ಸಂಘ ಈಗ ಯಾಕೆ ಪೂಜೆ ಮಾಡ್ತಿದ್ದಾರೆ? ದರ್ಶನ್ ಅವರು ಜೈಲಿಗೆ ಹೋದ ನಂತರ ಅವರಿಗಾಗಿ ಏನಾದರೂ ಚಿತ್ರರಂಗದ ನೆಪದಲ್ಲಿ ಪೂಜೆ ಮಾಡ್ತಿದ್ದಾರಾ ಅನ್ನುವಂಥ ಮಾತು ಕೇಳಿ ಬಂದಿದ್ದು. ಈ ಆರೋಪಕ್ಕೆ ಏನು ಹೇಳ್ತೀರಿ? ಇದು ಆರೋಪ ಅಂತ ನೀವು ಅಂದ್ಕೊಂಡ್ರೆ ನಂದಲ್ಲ ತಪ್ಪದು. ಫ್ರಾಂಕಾಗಿ ಹೇಳ್ತೀನಿ, ಈ ದರ್ಶನ್ ಅವ್ರಿಗೋಸ್ಕರ ಪೂಜೆ ಮಾಡಬೇಕು ಅಂದರೆ ನಾನೇ ಇವಾಗ ನನ್ನ ದರ್ಶನ್ಗೆ ಇಷ್ಟ ಇಲ್ಲ, ದರ್ಶನ್ ಅವ್ರ ಮೇಲೆ ನನಗಿರೋ ಅಭಿಪ್ರಾಯ ಇಲ್ಲ, ಅಭಿಮಾನಕ್ಕೋ ಏನೋ ನಾನು 100 ದೇವಸ್ಥಾನದ ಪೂಜೆ ಮಾಡಿಸ್ತೀನಿ, ಇಲ್ಲೇ ಬಂದು ಪೂಜೆ ಮಾಡಬೇಕು ಅಂತ ನನಗೇನಿಲ್ಲ. ದರ್ಶನ್ ಅವರು ಅದಕ್ಕೋಸ್ಕರ ನಾವು ಪೂಜೆ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಪೂಜೆ ಮಾಡ್ತೀನಿ ಅಂತ ಯಾರನ್ನ ಅಂದ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ, ಅದಕ್ಕಲ್ಲ. ಇಲ್ಲ, ಅದನ್ನು ಉತ್ತರ ಕೊಟ್ಬಿಡ್ತೀನಿ, ತಿರ್ಗಾ ಆಮೇಲೆ ಅದ್ರ ಬಗ್ಗೆ ಮಾತಾಡೋದು ಇರಿ. ಏನು ಸರ್, ಉದ್ದೇಶ ಇಷ್ಟೇ. ಈ ಸಂದರ್ಭದಲ್ಲಿ ಈ ಒಳ್ಳೆ ದಿನ ಬಂದಿದೆ, ಮಾಡ್ತಾ ಇದ್ದೀವಿ. ದರ್ಶನ್ ಅವ್ರು ಆಚೆ ಇದ್ದಿದ್ರು ಮಾಡ್ತಾ ಇದ್ವಿ, ದರ್ಶನ್ ಅವರು ಒಳಗಿದ್ದಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾ ಇಲ್ಲ. ಹಂಗೆ ಮಾಡಂಗಿದ್ರೆ ಅವ್ರ ಮನೆಯಲ್ಲೇ ಮಾಡಿಸ್ತಾ ಇದ್ದೆ ನಾನು, ಇಲ್ಲ ನನ್ನ ಮನೇಲಿ ಮಾಡ್ಕೊತಿದ್ದೆ ನಾನು. ಉದ್ದೇಶ ಅದಲ್ಲ. ದರ್ಶನ್ ಅವನು ಸೇರಿಸಿ, ಯಾಕಂದ್ರೆ ಅವರು ಒಬ್ರು ನಾಯಕ ನಟ್ರೆ, ಅವ್ರಿಗೂ ಒಳ್ಳೇದಾಗಲಿ ಅಂತಲೇ ಬೇಡವ್ರು ಬೇಡ್ಕೊತಾರೆ, ನಾನು ಬೇಡ್ಕೊತೀನಿ. ನಾನು ಇವತ್ತಲ್ಲ, ಅವ್ರು ಜೈಲು ಹೋದಾಗಿಂದಾದ್ರೂ ನಾನು ಒಬ್ಬ ಕಲಾವಿದ, ಇಂಥ ಒಬ್ಬ ಕಲಾವಿದ, ತಪ್ಪು ಯಾರ್ದು ಅನ್ನೋದ್ರ ಬಗ್ಗೆ ನಾವು ಹೇಳೋದು ನಮ್ಗೆ ಗೊತ್ತಿಲ್ಲ. ಇದು ಶಿಕ್ಷೆ ಆಗ್ಬೇಕು, ತಪ್ಪು ಮಾಡಿದವ್ರು ಶಿಕ್ಷೆ ಆಗಬೇಕು ಅನ್ನೋದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಅದನ್ನು ತಪ್ಪು ಸರಿ ಅಂತ ಹೇಳೋಷ್ಟು ದೊಡ್ಡ ಮನುಷ್ಯ ನಾನು ಅಲ್ಲ, ಸಂದರ್ಭನೂ ಅಲ್ಲ. ಖಂಡಿತವಾಗಲೂ ನಮ್ಮ ಕುಟುಂಬ ಅದು, ನಮ್ಮ ಚಿತ್ರರಂಗದ ಒಂದು ಕುಟುಂಬದಿಂದ ಒಬ್ಬರು ತೊಂದರೆ ಆಗಿದೆ ಅಂದರೆ ನಾವು ಅದನ್ನು ಫೀಲ್ ಮಾಡ್ತೀವಿ. ಅಯ್ಯೋ ಈ ಥರ ಮಾಡಬಾರ್ದಾಯ್ತೇನೋ ಅವರು, ಯಾಕೆ ಈ ಥರ ಮಾಡಿದ್ರು ಅಂತ ನಾವು ಅದು ಪರ್ಸ್ನಲ್ಲಾಗಿ ನಾನು ಬೇರೆ ಹೇಳ್ತೀನಿ. ಬಟ್ ನಾನೊಬ್ಬ ಕಲಾವಿದರ ಸಂಘದ ಕಾರ್ಯದರ್ಶಿಯಾಗಿ ನಂದೊಂದು ಇತಿಮಿತಿ ಇದೆ ಮಾತಾಡೋದಕ್ಕೆ, ಆಯಿತಾ? ಖಂಡಿತವಾಗಲೂ ದಯವಿಟ್ಟು ನೀವು ಯಾರ್ಯಾರು ಆ ಥರ ಅಂದ್ಕೊಂಡು ಆ ಥರ ಯಾಕಂದರೆ ನಿಮ್ಮ ಮುಖಾಂತರ ನಮಗೆ ಗೊತ್ತಾಗೋದು, ಸೊ ನಿಮ್ಮ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ. ಖಂಡಿತವಾಗಲೂ ದಯವಿಟ್ಟು ಆ ಥರ ಭಾವನೆ ಇಟ್ಕೊಂಡು ನಾವು ಕಲಾವಿದರ ಸಂಘದಲ್ಲಿ ಈ ಪೂಜೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ನೀವು ಯಾರನ್ನ ಅಂದ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ, ಅದಲ್ಲ. ವಾಣಿಜ್ಯ ಮಂಡಳಿ ಕಂಟ್ರೋಲ್ ಇಲ್ಲ. ಹೌದು, ಆಫ್ಕೋರ್ಸ್, ಕರೆಕ್ಟ್ ಕೊಟ್ಟಿದ್ವಿ ನವೆಂಬರ್ 25ಕ್ಕೆ. 24ಕ್ಕೆ ಅವ್ರು ಕಾಲವಾದರು. 24 ನವೆಂಬರ್ 24, 25ಕ್ಕೆ ಜನರಲ್ ಬಾಡಿ ಇಟ್ಕೊಂಡಿದ್ದು ಏನಾಯಿತು, ಲೈಟ್ ಅರೇಂಜ್ಮೆಂಟ್ ಆಗಿತ್ತು, ಎಲ್ಲರಿಗೂ ಇದಾಗಿತ್ತು, ಪಾತ್ರೆ ಇಳಿಸ್ತಾ ಇದ್ರು. ಅಷ್ಟೊತ್ತಿಗೆ ಮಂಡ್ಯದಲ್ಲಿ ಒಂದು ಆಕ್ಸಿಡೆಂಟ್ ಆಗಿದ್ದಕ್ಕೆ ಈ ಅಪ್ಪ ತುಂಬ ಎಕ್ಸೈಟ್ ಆಗಿಬಿಟ್ರು, ಅಳಕ್ಕೆ ಶುರು ಮಾಡಿಬಿಟ್ರು. ಯಾವತ್ತು ಹತ್ತಿದ್ದು ನಾನು ನೋಡಿಲ್ಲ. ಆ ಸಂದರ್ಭದಲ್ಲಿ ಏನಾಯಿತು, ಯಾವುದು ಇದು ಮಾಡಿ ನಾಳೆ ಯಾರಾದರೂ ಈ ಮೀಡಿಯಾದವ್ರು ಕೇಳ್ಬೋದು, ಅಲ್ಲಿ ಅಪಘಾತ ಆಗಿದೆ, ನೀವು ಇಲ್ಲಿ ಜನರಲ್ ಬಾಡಿ ಮಾಡಿಕೊಂಡು ಊಟ ಮಾಡ್ಕೊಂಡು ಬೇಜವಾನಿ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು ಉತ್ತರ ಹೇಳೋಕ್ಕಾಗಲ್ಲ, ಕ್ಯಾನ್ಸಲ್ ಮಾಡು ಅಂತ ನನ್ನನ್ನು ಕಳಿಸಿದ್ರು. ಜೊತೆಲೇ ಇದ್ವಿ ಬೆಳಗ್ಗೆಯಿಂದ 6 ಗಂಟೆವರೆಗೆ. 1 ಅವರಲ್ಲೇ 1 ಅವರ್ ಗಂಟೆಯಲ್ಲಿ ನೋಡ್ರು ಅಂತಂದ್ರು. ನಾನು ದೊಡ್ಡಣ್ಣ ಬಂದ್ವಿ. ಲಾಸ್ಟ್ ಅಲ್ಲಿ ಡೈನಿಂಗ್ ಟೇಬಲ್ ಕೂತ್ಕೊಂಡು ಟಿವಿ ನೋಡ್ತಾ ಇದ್ರು. ಫುಲ್ ಬೆಳಿಗ್ಗೆಯಿಂದ ಮಕ್ಕಳು ಬಸ್ಸಲ್ಲಿ ಮುಳುಗಿದ್ದು, ತುಂಬಾ ಹತ್ಕೊಂಡು ನಾವು ಫಸ್ಟ್ ಟೈಮ್ ನೋಡಿದ್ದು ಅಂಬರೀಶ್ ಅವ್ರು ಅಷ್ಟೊತ್ತಿಗೆ. ಆಮೇಲೆ ನಾನೇ ಮೀಡಿಯಾಗೆ ಮಾತಾಡಿಸ್ದೆ, ನಾನು ಮಂಡ್ಯಕ್ಕೆ ಹೋಗ್ಬೇಕು ನಾನು ಅಂದರು. ಡಾಕ್ಟ್ರಿಗೆ ಬೇಡ ಅಂದರು. ಇಲ್ಲ ಇಲ್ಲಿಂದ ನಿಮ್ಗೆ ಮಾತಾಡ್ಸೋಣ ಅಂದ್ಬಿಟ್ಟು ಎಲ್ಲ ಚೆನ್ನಾಗಿ ಮಾತಾಡ್ಸಿದೆ ನಾನು. ಅದಾದಮೇಲೆ ನಮ್ಮ ದುರಾದೃಷ್ಟ 25 ಅದಾಯಿತು. ಮತ್ತೆ ಆ ಸಂದರ್ಭಗಳು ಏನೇನೋ ಬಂತು. ಈಗ ನಾವು ಅದಾದ್ಮೇಲೆ ಏನಾಯಿತು, ಕರೋನಾ ಬಂದಾಗ ಅಂಬರೀಶ್ ಅವ್ರ ಸ್ಥಾನದಲ್ಲಿ ಸುಮಲತಾ ಅಂಬರೀಶ್ ಅವ್ರು ನಿಂತ್ಕೊಂಡು ಇಲ್ಲಿ ವ್ಯಾಕ್ಸಿನೇಷನಿಂದ ಹಿಡಿದು ಕಿಟ್ಟಿಂದ ಹಿಡಿದು ಯಾವ ಮಿನಿಸ್ಟ್ರಿಗೆ ಮಾತಾಡ್ಬಿಟ್ಟು ಇಲ್ಲಿ ಅಕ್ಕಿ ತರಿಸ್ಬೇಕು ಏನೇನು ನಿಂತ್ಕೊಂಡು ಮಾಡಿದ್ರು. ಅದಕ್ಕೆಲ್ಲ ನೀವು ಇದ್ದೀರಾ, ನೀವು ನೋಡಿದ್ದೀರಾ, ಇಲ್ಲೆಲ್ಲ ಬಂದು ಮಾಡಿದಂಥ ಸೇವೆನ ಅವರು ನಮ್ಗೆ ಇನ್ಸಿಸ್ಟ್ ಮಾಡೋರು. ಅಂಬರೀಶ್ ಅವರು ತುಂಬ ಇಷ್ಟಪಡ್ತಾಯಿದ್ರು, ದಯವಿಟ್ಟು ನೀವು ಎಲೆಕ್ಷನ್ ಮಾಡಿ ಅಂತ 2-3 ವರ್ಷದಿಂದ ಅವರು ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಒಂದೊಂದು ಈ ಥರ ಬರ್ತಾಯಿತ್ತು. ನಾವೇನು
ಮಾಡಬಾರ್ದು ಅನ್ನೋ ಉದ್ದೇಶ ಇಲ್ಲ. ನಾನು ದೊಡ್ಡಣ್ಣನೇ ಇಲ್ಲಿ ಯಾವಾಗಲೂ ಇರಬೇಕು ಅನ್ನೋ ಉದ್ದೇಶ ನಮ್ಗೆ ಸತ್ಯವಾಗ್ಲೂ ಇಲ್ಲ. ಒಂದು ಡಾಕ್ಟರ್ ರಾಜ್ಕುಮಾರ್ ಅವರ ಆಸೆ ಒಂದಷ್ಟಿದೆ, ಡಾಕ್ಟರ್ ಅಂಬರೀಷ್ ಅವರ ಆಸೆ ಒಂದಷ್ಟಿದೆ. ಅದನ್ನು ಮಾಡೋದಕ್ಕೆ ಬೆಳೆಸೋದಕ್ಕೆ ನಾವು ಆ ಒಂದು ಮಾತು ಜೊತೆಯಲ್ಲಿ ಹಂಚ್ಕೊಂಡಿರೋದ್ರಿಂದ ನಾವು ಅದನ್ನು ಮಾಡಬೇಕು ಅಂತ ನಮ್ಮ ಕೊನೆ ದಿನದವರೆಗೂ ಪ್ರಯತ್ನ ಪಡ್ತೀವಿ. ಸರ್, ಇದು ಪೂಜೆನೇ ಪರಿಹಾರ ಅಂತ ಅನ್ಸುತ್ತೆ. ಈಗ ಎಲ್ಲಾ ಸ್ಟಾರ್ಗಳು ಪ್ಯಾನ್ ವರ್ಲ್ಡ್, ಪ್ಯಾನ್ ಇಂಡಿಯಾ ಈ ತರನೇ ಹೋಗ್ತಾ ಇದ್ದಾರೆ. ಇಲ್ಲಿ ಕಾಣಿಸ್ತಾ ಇಲ್ಲ ಇದ್ದ ಸ್ಟಾರ್ಗಳು. ಸೊ ಪೂಜೆನೇ ಪರಿಹಾರ ಅಂತ ಅನ್ಸುತ್ತಾ ನಿಮ್ಗೆ ಅಂತ ಹೇಳಿ? ನಮ್ಮ ನಂಬಿಕೆ. ಸಿನಿಮಾ ಮಾಡಿದ್ರೆ ಬರೀ ಪ್ಯಾನ್ ವರ್ಲ್ಡ್, ಪ್ಯಾನ್ ಇಂಡಿಯಾ ನಮ್ಮ ನಂಬಿಕೆ ಅಮ್ಮ. ಪೂಜೆ ಅನ್ನೋದು ನಮ್ಮ ನಂಬಿಕೆ. ಅದು ಯಾರಿಗೆ ನಂಬಿಕೆ ಇದೆಯೋ ನಂಬಿಕೆ ಇಲ್ವೋ ನನಗೆ ಗೊತ್ತಿಲ್ಲ. ಎಲ್ಲರೂ ಕರೆದಿದ್ದೀವಿ. ಶೂಟಿಂಗಲ್ಲಿ ಇಲ್ದಿರೋರು, ಶೂಟಿಂಗ್ ಭಾಗವಹಿಸ್ತಿರೋರು ಬರೋಲ್ಲ, ಮಿಕ್ದವರೆಲ್ಲ ಬರ್ತಾರೆ. ಸರ್, 13ನೇ ತಾರೀಕು